ಯಾವಾಗ ಕಲಿಯುಗವು ಅಂತ್ಯವಾಗುವುದೋ ಆಗ ಕೋಗಿಲೆಗಳ ಧ್ವನಿಯನ್ನು ದಿನದಲ್ಲಿ ಕೇಳಬಹುದು. ಅಂದರೆ ಅವು ರೋದಿಸುವು. ಮತ್ತೇನು ನಡೆಯುತ್ತದೆ? ಎಲ್ಲ 4 ಕಡೆ ಹೊಗೆ ಮಾತ್ರ, ಕೇವಲ ಹೊಗೆ ಕಾಣಿಸುವುದು. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಎಲ್ಲ ಕಡೆಯೂ ಧೂಮ್ರವರ್ಣವನ್ನು ನೋಡಬಹುದು. ಮತ್ತು ಸೂರ್ಯದೇವನ ಬೆಳಕು 7 ಪಟ್ಟು 10 ಪಟ್ಟು ಹೆಚ್ಚಾಗುವುದು. ಆದ್ದರಿಂದ ಸೂರ್ಯದೇವನ ಬೆಳಕಿನಿಂದ ಹವಾಮಾನದಲ್ಲಿ ಬದಲಾವಣೆ ಆಗುತ್ತದೆ. ಉತ್ತರದಲ್ಲಿ ಮೇರು ಪರ್ವತ ಇದೆ, ಉತ್ತರದಲ್ಲಿರುವ ಹಿಮಾವೃತ ಪರ್ವತಗಳು ಕರಗುತ್ತವೆ. ಮತ್ತು ಉತ್ತರದಲ್ಲಿ ಅವು ಕರಗುವ ಕಾರಣದಿಂದ ಪ್ರಕೃತಿಯ ಪಂಚಭೂತಗಳಲ್ಲಿ ದೊಡ್ಡ ಬದಲಾವಣೆ ಆಗುವುದು. ಆಗ ಮಾನವರು ಇದನ್ನು ನೋಡುತ್ತಾರೆ. ಇಂದು ಸೂರ್ಯದೇವನ ಬೆಳಕು 55-60ವರೆಗೆ ಡಿಗ್ರಿ ಹೋಗಿದೆ. ಮುಂದೆ ಸೂರ್ಯದೇವನ ಬೆಳಕಿನ ತಾಪಮಾನ 72 ಡಿಗ್ರಿವರೆಗೆ ಹೋಗುತ್ತದೆ. ಎಲ್ಲ ಜಾಗಗಳಲ್ಲಿ ಹಾಗಾಗುವುದಿಲ್ಲ. ಪಾಪ ಇರುವ ಜಾಗ, ಜನರು ಅಧರ್ಮ ಮಾಡುತ್ತಿರುವ ಜಾಗ ಅಥವಾ ಸನಾತನೀಯರಲ್ಲದ ಜಾಗದಲ್ಲಿ ಅಲ್ಲಿ ಸೂರ್ಯದೇವನ ತಾಂಡವವನ್ನು ಜನರು ನೋಡುತ್ತಾರೆ. ಹೀಗೆ ಕಲಿಯುಗದ ಅಂತ್ಯದ ಲಕ್ಷಣಗಳು. ಈಗ ತಾಪಮಾನ ಹೆಚ್ಚುತ್ತಿದೆ, ಅದು 72 ಡಿಗ್ರಿವರೆಗೆ ಹೋಗುತ್ತದೆ. ಒಂದು ದಿನ ಈ ಸಮಯ ಬರಲಿದೆ. ಆ ಸಮಯದಲ್ಲಿ ಸೂರ್ಯದೇವನಿಂದ ನಕ್ಷತ್ರಖಂಡ ಭೂಮಿಯ ಕಡೆ ಬಂದು 3 ಸಮುದ್ರಗಳಲ್ಲಿ ಬೀಳುತ್ತದೆ. ಈ ರೀತಿ ಭವಿಷ್ಯ ಮಾಲಿಕದಲ್ಲಿ ಬರೆದಿದೆ. ତିନି ଦୀପୁ ଲଞ୍ଜା ନକ୍ଷତ୍ର ପଡ଼ିବ, ଯାଜ ନଗ୍ନ ଠାରୁ ଶ୍ରୀକ୍ଷେତ୍ର ಕಂಪಿ ಉಠಿವ ಜಗತ. ಅಂದರೆ ಭಗವಾನ್ ಕಲ್ಕಿಯ ಜನ್ಮಸ್ಥಳದಿಂದ ಜಗನ್ನಾಥ ಕ್ಷೇತ್ರದವರೆಗೂ ಮತ್ತು ಇಡೀ ಪ್ರಪಂಚದಲ್ಲಿ ಜಲಪ್ರಳಯ, ಸಮುದ್ರ ಸುನಾಮಿ ಸಂಭವಿಸುತ್ತದೆ. ಹಾಗಾದರೆ ಸೂರ್ಯದೇವನಿಂದ ಬರುವ ನಕ್ಷತ್ರ ಖಂಡ ಎಲ್ಲಿ ಬೀಳುತ್ತದೆ? ಒಂದು ಇಂಡಿಯನ್ ಸಮುದ್ರ, ಒಂದು ಪೆಸಿಫಿಕ್ ಸಮುದ್ರ ಮತ್ತು ಒಂದು ಅರೇಬಿಯನ್ ಸಮುದ್ರ. 3 ಸಾಗರಗಳಲ್ಲಿ ಸೂರ್ಯದೇವನಿಂದ ಬರುವ ನಕ್ಷತ್ರ ಖಂಡ ಬೀಳುವುದು. ಅದರಿಂದ 10,000 ಅಡಿಗಳವರೆಗೆ ಸಮುದ್ರ ಮೇಲೆದ್ದು ಬರುವುದು. ಆ ಸಮಯವು ಮುಂದೆ ಬರಲಿದೆ. 2032ರ ಒಳಗೆ ಸತ್ಯಯುಗದ ನಿರ್ಮಾಣವಾಗುತ್ತದೆ. ಅದೇ ಸಮಯದಲ್ಲಿ ಈ ಸಮಯ ಬರುತ್ತದೆ. ಮತ್ತು ಬಾರಿ ಬಾರಿಗೆ ವೈಜ್ಞಾನಿಕರು ಹೇಳುತ್ತಾರೆ, ಕ್ಷುದ್ರಗ್ರಹಗಳು ಭೂಮಿಯ ಕಡೆಗೆ ಬರುತ್ತಿವೆ. ಅಂತಹ ಸಮಯವೂ ಕೂಡ ಬರಲಿದೆ. ಆ ಸಮಯದಲ್ಲಿ ಚಿಕ್ಕ ಚಿಕ್ಕ ಕ್ಷುದ್ರಗ್ರಹಗಳು ಭೂಮಿಗೆ ಬಂದು ಬೀಳುವು ಮತ್ತು ನಕ್ಷತ್ರಖಂಡ, ಅಂದರೆ ಚಿಕ್ಕ ಚಿಕ್ಕ ಮಂಜುಗಟ್ಟೆಗಳ ಗುಂಪುಗುಂಪಾಗಿ ನಗರಗಳಲ್ಲಿ, ಕಾಡುಗಳಲ್ಲಿ, ನಿವಾಸ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಬೀಳುವು ಮತ್ತು ಇಡೀ ವಿಶ್ವವು ಸುಡುವುದು. ಹೀಗಾಗಿ ಮಾನವ ಸಭ್ಯತೆ ಆ ಸಮಯದ ಕಡೆಗೆ ಸಾಗುತ್ತಿದೆ.